ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮಗೆ ರೀಚ್ ಔಟ್ ಆಗ್ತಾರಾ ಮತ್ತು ನಿಮ್ಮ ಜೀವನಕ್ಕೆ ಬರ್ತಾರಾ ಹಾಗೆ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ ಬರುತ್ತೆ ನೋಡೋಣ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ, ನಿಮಗೆ ರೀಚ್ ಔಟ್ ಆಗ್ತಾರಾ? ಇಲ್ಲೊಂದು ಟೆಂಪ್ಟೇಷನ್ ಆ್ಯಂಡ್ ಹೋಪ್ ಬರ್ತಾ ಇದೆ. ನೇಚರ್ ಸೈನ್ಸ್. ನೀವು ಆಗಾಗ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ, ಆ ವ್ಯಕ್ತಿನ ತುಂಬ ಇಷ್ಟಪಡ್ತಾ ಇದ್ದೀರಾ. ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅನ್ನೋ ಆಸೆ ಇದೆ, ಆತಂಕ ಇದೆ, ಆ್ಯಂಗ್ಸೈಟಿ ಇದೆ. ಆಗಾಗ ನಿಮಗೆ ಏಂಜಲ್ ನಂಬರ್ಸ್ ಕಾಣುತ್ತೆ, ಹಾಗೆ ಪಾಸಿಟಿವ್ ಸೈನ್ಗಳು ನಿಮಗೆ ಕಾಣಿಸುತ್ತೆ. ಪ್ರಕೃತಿ ಇಲ್ಲಿ ನಿಮಗೆ ಆದಷ್ಟು ಪಾಸಿಟಿವ್ ಸೈನ್ಗಳನ್ನ ಕೊಡ್ತಾ ಇದೆ. ಆಗಾಗ ಏಂಜಲ್ ನಂಬರ್ಸ್ ನೋಡ್ತೀರಾ. ಆದ್ದರಿಂದ ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಅಂತ ಬರ್ತಾ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಕಾರ್ಡ್ ಬರುತ್ತೆ, ಅದರಲ್ಲಿ ಏನು ಮೆಸೇಜ್ ಇರುತ್ತೆ? ಪಾಸಿಟಿವ್ ಆಗಿ ಬರಲಿ ಹಾಗೆ ಅನ್ಕೋತೀನಿ. ಎಸ್, ದಿ ಹೀಲಿಂಗ್ ಹಾರ್ಟ್. ವಾವ್, ಲವ್, ಅಕ್ಸೆಪ್ಟೆನ್ಸ್, ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ಮೈಂಡ್ಫುಲ್ನೆಸ್, ಪೀಸ್ಫುಲ್ ಪ್ರೆಸೆನ್ಸ್, ಕ್ವೈಟ್ ಮೈಂಡ್. ನಿಮ್ಗೆ ಇಲ್ಲೇನೋ ಪಾಸಿಟಿವಿಟಿ ಇದೆ. ಮನಸ್ಸಿಗೇನೋ ಶಾಂತಿ, ನೆಮ್ಮದಿ ಅನ್ನಿಸ್ತಾ ಇದೆ. ಯಾಕೋ ನಿಮ್ಮ ಮನಸ್ಸು ಹೇಳ್ತಾ ಇದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ರೀಚ್ ಔಟ್ ಆಗ್ತಾರೆ ಹಾಗೆ ಅನ್ನಿಸ್ತಾ ಇದೆ. ಆ ಮುಖದಲ್ಲಿ ಏನೋ ನೆನಪುಗಳಿದೆ, ಸಂತೋಷ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿದಾಗ ಎಷ್ಟು ಒಳ್ಳೆ ಮೆಸೇಜ್ಗಳು ಬಂದಿದೆ ನೋಡಿ ನಿಮಗೆ. ಅವ್ರ ಮನಸ್ಸಲ್ಲಿ ಏನೋ ಟೆಂಪ್ಟೇಷನ್ ಇತ್ತು, ನೀವು ಸಿಗಲ್ಲ ಅಂತ ಗೊತ್ತಿದ್ರೂ ಏನೋ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿತ್ತು. ಆದರೆ ಅದನ್ನು ಬಿಡೋಕ್ಕಾಗ್ತಾ ಇಲ್ಲ, ಮರೆಯೋಕ್ಕಾಗ್ತಾ ಇಲ್ಲ. ಏನೋ ಫ್ಯಾಮಿಲಿ ಇಶ್ಯೂಸ್ ಇತ್ತು ಅಥವಾ ಇಮೋಷನಲ್ ಇಶ್ಯೂಸ್ ಇತ್ತು. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಏನೇನೋ ಸಮಸ್ಯೆಗಳಿತ್ತು ನಿಜ. ಆದರೆ ಈಗ ಇಲ್ಲೊಂದು ಆಶಾಭಾವನೆ ಇದೆ, ಏನೋ ಅವ್ರ ಪರಿಸ್ಥಿತಿ ಸುಧಾರಿಸಿರಬಹುದು. ಇಲ್ಲೊಂದು ಲವ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ಮತ್ತು ಅವರು ನಿಮಗೆ ರೀಚ್ ಔಟ್ ಆಗ್ತಾರೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದಕ್ಕೆ ಏನು ಬರುತ್ತೆ ನೋಡೋಣ. ಇಲ್ಲೊಂದು ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ದಿ ಫೂಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಪೆಂಟಕಲ್ಸ್. ಇಲ್ಲೊಂದು 6 ಆಫ್ ಕಪ್ಸ್ ಇದೆ, ಮತ್ತೊಂದು 10 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ 8 ಆಫ್ ಕಪ್ಸ್ ಇದೆ. ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಏನೋ ಆಶಾಭಾವನೆ ಇದೆ, ಅವ್ರು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇಬ್ಬರ ಮಧ್ಯೆ ಏನೇನೋ ಸಮಸ್ಯೆಗಳಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಅದರಿಂದ ನೀವಿಬ್ಬರು ದೂರ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ ಇಲ್ಲಿ. ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಅದೇನೋ ನಿಮಗೆ ಕಾನ್ಫಿಡೆನ್ಸ್ ಇದೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇವತ್ತಲ್ಲ ನಾಳೆ ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಮನಸ್ಸು ಅವ್ರನ್ನ ಮರಿಬೇಕು ಅಂತ ಅಂದ್ರೂ ಯಾವಾಗಲೂ ಅವ್ರ ಹಿಂದೆ ಓಡ್ತಾ ಇರುತ್ತೆ. ಆ ನೆನಪುಗಳು, ಅವ್ರ ಮಾತುಕತೆಗಳು ನಿಮ್ಗೆ ಆಗಾಗ ಮನಸ್ಸಿಗೆ ಬರ್ತಾ ಇರುತ್ತೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು ನಿಜ, ಹಾಗೆ ಅನ್ಸರ್ಟೇನಿಟಿ ಇತ್ತು. ಈ ಫ್ರೆಂಡ್ಶಿಪ್ನ ಮುಂದುವರ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತು. ಆದ್ರೂ ಆ ವ್ಯಕ್ತಿನ ಬಿಟ್ಕೊಡೋಕೆ ನಿಮ್ಗೆ ಇಷ್ಟ ಇರಲಿಲ್ಲ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ. ನಿಮ್ಮದೇ ಆದ ಪ್ರಪಂಚ ಇದೆ, ಅಲ್ಲಿ ಸಂತೋಷವಾಗೂ ಇದ್ದೀರಾ. ಆದರೆ ಈ ವ್ಯಕ್ತಿನ ಭೇಟಿ ಮಾಡಿದಾಗಿಂದ ನಿಮ್ಗೇನೋ ಅಟ್ಯಾಚ್ಮೆಂಟ್ ಇದೆ. ಸ್ವಲ್ಪ ದಿನ ಇದು ಚೆನ್ನಾಗಿ ನಡೀತಾ ಇತ್ತು. ಈ ನಡುವೆ ಇದ್ದಕ್ಕಿದ್ದ ಹಾಗೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಅದಕ್ಕೇನೂ ಕಾರಣಗಳಿಲ್ಲ, ಏನೂ ರೀಸನ್ಸ್ ಇಲ್ಲ. ಇಷ್ಟು ದಿನ ಚೆನ್ನಾಗಿದ್ದಂಥ ವ್ಯಕ್ತಿಗೆ ಏನಾಗಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಥವಾ ನಾನು ಮೋಸ ಹೋಗಿದ್ದೀನಾ ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ ಇಲ್ಲಿ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸಿದೆಯಾ? ಎಸ್ ಅಂತ ಇದೆ ನೋಡಿ.
Knight of Pentacles, 7 of Cups, 8 of Cups, 8 of Swords, ಇಲ್ಲೊಂದು 3 of Pentacles, ಇಲ್ಲೊಂದು King of Swords ಇದೆ. ಇಲ್ಲೇನೋ ಕಂಟ್ರೋಲಿಂಗ್ ಎನರ್ಜಿ ಇತ್ತು, ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಒಂದೊಂದ್ಸರಿ ಯಾವುದೋ ತಪ್ಪು ವ್ಯಕ್ತಿನಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅದು ತಪ್ಪು ಅನ್ನೋದು ಗೊತ್ತಿರುತ್ತೆ, ಆದ್ರೂ ಮನಸ್ಸು ಕೇಳಲ್ಲ. ಶುರುನಲ್ಲೇ ಭೇಟಿಯಾಗಿದ್ರೆ ಚೆನ್ನಾಗಿತ್ತು ಹಾಗೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಇದ್ದಿದ್ದರಿಂದ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ನಿಮ್ಮ ಮೇಲೆ ಮನಸ್ಸಿದೆ. ಏನೇನೋ ಕನಸುಗಳಿತ್ತು, ಅಲ್ಲೊಂದು ನೆಗೆಟಿವಿಟಿ ಇದೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಭೇಟಿಯಾಗಬೇಕು ಅನ್ನೋ ಮನಸ್ಸಿದೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಏನು ಅಡ್ವೈಸ್ ಬರುತ್ತೆ? ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ ನೋಡಿ, ಮತ್ತೊಂದು ಎಕ್ಸಾಷನ್, ಹಾಗೆ ಅಲೋನ್ನೆಸ್, ಮತ್ತೊಂದು ಗೋಯಿಂಗ್ ವಿತ್ ದಿ ಫ್ಲೋ, ಹಾಗೆ ದಿ ಕ್ರಿಯೇಟರ್ ಬರ್ತಾ ಇದೆ. ಇಲ್ಲೊಂದು ಬ್ರೇಕ್ ಥ್ರೂ ಇದೆ. ಸ್ವಲ್ಪ ದಿನ ಇದು ಹೀಗೆ ಮುಂದುವರಿಯುತ್ತೆ. ಆ ನೆಗೆಟಿವಿಟಿ ಎಲ್ಲ ಕ್ಲೀನ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಹೌದು, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಏನೋ ಎಕ್ಸಾಷನ್ ಇದೆ, ಬೇಜಾರಿದೆ, ಒಂಟಿತನ ಫೀಲ್ ಆಗ್ತಾ ಇದೆ. ಆದರೆ ಹೇಗೂ ಜೀವನ ನಡೀತಾ ಇದೆ. ಆ ದೇವರದ್ದು ಮಾಡಿದಂಥ ಸಂಬಂಧ ನಿಮ್ಮದಾಗಿರುತ್ತೆ. ಇನ್ನೂ ಸ್ವಲ್ಪ ಕಾಲ ಈ ಒಂದು ಕನೆಕ್ಷನ್ನಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ನಂಬರ್ 8 ಅಥವಾ 9 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇರೋದ್ರಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಪೋಸ್ಟ್ಪೋನ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇದರಿಂದ ಅವ್ರಿಗೂ ಬೇಜಾರಿದೆ. ಇಲ್ಲಿ ಇನ್ನೇನು ಫೀಲಿಂಗ್ಸ್ ಇದೆ? ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್. ನೋಡಿದ್ರಾ? ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಸೂನ್. ಮತ್ತೊಂದು ಲೆಟ್ಸ್ ಫರ್ಗೆಟ್ ದಿ ಪಾಸ್ಟ್ ಆ್ಯಂಡ್ ಸ್ಟಾರ್ಟ್ ಅ ನ್ಯೂ ಜರ್ನಿ. ಐ ಸ್ಟಿಲ್ ರಿಮೆಂಬರ್ ದ ಡೇ ವಿ ಮೆಟ್ ಫಸ್ಟ್. ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್. ಐ ಡೂ ಲವ್ ಯು ಅನ್ನೋದು ಬರ್ತಾ ಇದೆ. ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆಗಾಗ ಅವ್ರ ಮನಸ್ಸಲ್ಲೂ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ನೀವು ಹೇಗೆ ಅವರನ್ನು ನೆನಪಿಸ್ಕೊತಾ ಇದ್ದೀರೋ, ಆ ನೆನಪುಗಳಲ್ಲಿ ಸಿಟ್ಟಿರುತ್ತೋ ಹಾಗೆ ಇಬ್ರಿಗೂ ಅನ್ನಿಸ್ತಾ ಇದೆ. ಕೆಲವರಲ್ಲಿ ಇಲ್ಲೊಂದು ಲಾಂಗ್ ಗ್ಯಾಪ್ ಇರ್ಬೋದು. ಹಾಗಿರೋದ್ರಿಂದ ಪಾಸಿಟಿವ್ ರೆಸ್ಪಾನ್ಸ್ಗೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಿನ್ನನ್ನು ಮಾತಾಡ್ಸಿರಲಿಲ್ಲ, ನಿನ್ನನ್ನು ಭೇಟಿ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಫರ್ಗಿವ್ ಮೀ ಅಂತ ಹೇಳ್ತಾ ಇದ್ದಾರೆ. ಹಿಂದಿಂದೆಲ್ಲ ಮರೆತು ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಭೇಟಿ ಮಾಡಿದ ದಿನ ಇನ್ನೂ ನೆನಪಿದೆ ಅವ್ರಿಗೆ. ಇಷ್ಟೆಲ್ಲ ಬ್ಲಾಕೇಜಸ್ ಇದ್ರೂ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ದಿನ ಪೋಸ್ಟ್ಪೋನ್ ಆಗುತ್ತೆ. ಇದಕ್ಕೆ ಏಂಜಲ್ಸಿಂದ ಇನ್ನೇನು ಬರುತ್ತೆ ನೋಡೋಣ. ಇಲ್ಲೊಂದು ಹೈಯರ್ ಸೆಲ್ಫ್, ಸೀಕ್ರೆಟ್ ಇಂಟ್ಯೂಷನ್, ಮತ್ತೊಂದು ಹೋಪ್, ಆಪ್ಟಿಮಿಸಮ್, ನ್ಯೂ ಬಿಗಿನಿಂಗ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮೆನಿ ಚಾಯ್ಸಸ್, ಅನ್ಸರ್ಟೇನಿಟಿ, ಮತ್ತೊಂದು ಡಿಸಿಷನ್ಸ್, ಪ್ರಿಡಿಕ್ಟಿವ್ ಗೈಡೆನ್ಸ್. ಒನ್ ಮೋರ್, ಗಾಡೆಸ್ ಆಫ್ ಡ್ರೀಮ್ಸ್, ರಿಸೆಪ್ಟಿವಿಟಿ ಬರ್ತಾ ಇದೆ. ಮತ್ತು ಇಲ್ಲಿ ಮೈಂಡ್ಫುಲ್ನೆಸ್ ಬರ್ತಾ ಇದೆ. ಮುಂದೇನು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಇದೆ ಅನ್ನೋದು ಬರ್ತಾ ಇದೆ. ಹಿಂದೆ ಇದ್ದ ಆ ನೆಗೆಟಿವಿಟಿ, ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗುತ್ತೆ. ಯಾವುದೇ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅದೆಲ್ಲ ರಿಸಾಲ್ವ್ ಆಗುತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಸಂತೋಷ ಇದೆ ಅನ್ನೋದು ಬರ್ತಾ ಇದೆ. ನೀವು ಎಷ್ಟೋ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಂಡಿದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ ಖಂಡಿತ ಆ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ. ಅಲ್ಲೊಂದು ಹೋಪ್ ಇದೆ, ಆಪ್ಟಿಮಿಸಮ್ ಇದೆ. ಹಿಂದೆ ಇದ್ದ ಕನ್ಫ್ಯೂಷನ್, ಅನ್ಸರ್ಟೇನಿಟಿ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವರೇನೋ ನಿಮ್ಮ ಬಗ್ಗೆ ಡಿಸಿಷನ್ ತಗೋತಾರೆ. ಆ ಒಂದು ಪಾಸಿಟಿವಿಟಿನ ನೀವು ರಿಸೀವ್ ಮಾಡ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.